ಮತ್ತೊಂದು ಬಹಳ ಗುಡ್ ನ್ಯೂಸ್ ಆಗಿರುವಂತದ್ದು, ನಮಗೂ ಕೂಡ ಬಹಳ ಖುಷಿ ಆಗಿರುವಂತದ್ದು. ಮುದ್ದು ಮಹಾಲಕ್ಷ್ಮಿ ಮನೆಗೆ ಬಂದಿದ್ದಾಳೆ ಸರ್. ಹೇಗೆ ಅನಿಸ್ತಿದೆ ಸರ್ ಈ ಕ್ಷಣ? ಖುಷಿ ಇದೆ ಡೆಫಿನೆಟ್ಲಿ. ನಮಗೆ ನನಗೂ ಮೇಲೆ ನನಗೆ ಇಬ್ರು ಹೆಣ್ಮಗುನೇ ಬೇಕಿತ್ತು, ಸೊ ಹೆಣ್ಮಗುನೇ ಆಗಿದೆ. ಸೊ ಖುಷಿ ಇದೆ, ಖಂಡಿತ ಖುಷಿ ಇದೆ. ನಿಜವಾಗ್ಲೂ ಆ ಮನೆಗೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ನೀವು ಇಡೀ ಮನೆ ಆ ಸಂತಸ ಸರ್, ತಮ್ಮ ಕಣ್ಣಲ್ಲಿ ನೀರು ಕೂಡ ಬಂತು ಆ ಸಂದರ್ಭದಲ್ಲಿ, ಭಾವುಕರಾಗಿದ್ರಿ. ಹೌದಾ? ಓಡಾಡ್ತಿದೆ ಸರ್, ಅದಕ್ಕೋಸ್ಕರ ಆ ನಗು ನೋಡಿ, ಮೊದಲನೇ ನಗು ನೋಡಿ. ಅಲ್ಲ, ಅದೇನ್ ಮೊದಲನೇದಲ್ಲ, ನಾವು ಆಲ್ರೆಡಿ 4 days ನಾವು ಹಾಸ್ಪಿಟಲ್ ಇದ್ವಲ್ಲ, ಸೊ ಆಲ್ರೆಡಿ ನೋಡಿದ್ವಿ. ಸೊ ಒಂದು ಖುಷಿ ಇತ್ತಷ್ಟೇ. ಆ ಪ್ಲಸ್ ನನಗೇನಂದ್ರೆ ನಮ್ಮ ರೋಮಿಯೋ ಅದನ್ನ ನೋಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದೊಂದು ತುಂಬಾ ಕ್ಯೂರಿಯಾಸಿಟಿ ಇತ್ತು. ಸೊ ಅದು ಅದು ಒಂಥರ ಏನೋ ಅದಕ್ಕೆ ಬುಗಳದಾಗ್ಲಿ ಇನ್ನೊಂದಾಗ್ಲಿ ಮಾಡ್ಲಿಲ್ಲ. ಸೊ ಕೋಪರೇಟ್ ಆಗಿತ್ತು. ಸೊ ಅದು ಖುಷಿ ಆಯ್ತು ಸರ್. ಇನ್ನು ಮಗಳಿಗೆ ಹೆಸರಿನ PARI ಪರಿ, ಅದೊಂದು ವೆಲ್ಕಮಿಂಗ್ ತುಂಬಾನೇ ಚೆನ್ನಾಗಿತ್ತು. ಅದು ವಾಮ್ ವೆಲ್ಕಮ್ ಅದು ಏನ್ ಸರ್ ಅದು ಪರಿ? ಅದು ಅಲ್ಲ, ಹೆಸರು ಪಾಯಿಂದ ಬಂದಿತ್ತು. ಸೊ ಸುಮಾರು ಅನ್ಕೊಂಡ್ರೆ ನನಗೆ ಸಡನ್ ಆಗಿ ಪರಿ ಚೆನ್ನಾಗಿರುತ್ತಲ್ಲ ಅಂತಂದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಅಂದ್ರು, ಹಂಗೆ ಅಷ್ಟೇ. ಸರ್, ಹೆಣ್ಮಗು ನಿರೀಕ್ಷೆ ಇತ್ತು, ಮಿಲನಾ ಮೇಡಮ್ ಕೂಡ ಅಷ್ಟೇ ಖುಷಿಯಾಗಿದ್ರು. ಹೆಣ್ಮಕ್ಕದ ನಿರೀಕ್ಷೆಲ್ಲೇ ಇತ್ತು ಅಥವಾ ಇಲ್ಲ, ಹೆಣ್ಮಗು ಯಾವಾಗ್ಲೂ ಹೇಳಿದ್ನಲ್ಲ, ಇಬ್ರಿಗೂ ಎಣ್ಣೆ ಬೇಕಿತ್ತು ಅಂತ. ಸೊ ಖುಷಿ ಇದೆ. ಮುಂದೆ ಏನ್ ಮಾಡ್ಬೇಕಂತ ಸರ್ ಮಗಳನ್ನ ಸ್ಟಾರ್ಸ್ ಆರ್ ಸಿನಿಮಾ ಇಂಡಸ್ಟ್ರಿ ನಾವು ಯಾವ ರೀತಿ ಬೆಳೆಸಬೇಕು? ಯಾಕಂದ್ರೆ ಪ್ರತಿಯೊಬ್ಬ ತಂದೆಗೆ ಅದರದೇ ಆದ ಕನಸುಗಳಿರುತ್ತೆ ಮಗಳು ಅಂತ ಹೇಳಿದ್ರೆ. ಯಾಕಂದ್ರೆ ಮಗಳಿಗೂ ಕೂಡ ತಂದೆ ಅಂದ್ರೆ ಆಕಾಶ ಅನ್ನುವಂಥದ್ದು. ಯಾವ ತರ ಕನಸುಗಳಿದೆ ಸರ್? ಏನು ಕನಸುಗಳಿಲ್ಲ. ಸೊ ಅದು ಆ ಟೈಮಲ್ಲಿ ಏನೇನಾಗುತ್ತೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಸೊ ಈಗ ತುಂಬಾ ಚಿಕ್ಕ ಏಜ್ ಅಲ್ಲ, ಸೊ ಅದ್ರದ್ದೇ ಟೈಮ್ ಎಂಜಾಯ್ ಮಾಡಲಿ. ಹೋಗ್ತಾ ನೋಡ್ಕೊಂಡು ಹೋಗೋಣ. ಯಾವ ಫೀಲ್ಡ್ ಅವು ಇಷ್ಟಪಡುತ್ತೋ, ಅಥವಾ ನಾವು ಸಪೋರ್ಟ್ ಮಾಡೋದು ಮಾಡ್ತಾ ಇರ್ತೀವಿ. ಅವು ಯಾವ ಫೀಲ್ಡ್ ಇಷ್ಟಪಡುತ್ತೋ ಅದ್ರಲ್ಲೇ ಸಪೋರ್ಟ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸರ್, ಮೊದಲನೇ ಮಗನ್ನೇ ಮಹಾಲಕ್ಷ್ಮಿ ಮನೆಗೆ ಬಂದಿರುವಂತದ್ದು. ಮಿಲನಾ ಮೇಡಮ್ ಹೇಗಿದ್ದಾರೆ, ಮತ್ತೆ ತಾಯಿ ಮಗೆಲ್ಲ ಆರಾಮಿದ್ದಾರೆ ಸರ್? ಆರಾಮಾಗಿದ್ದಾರೆ ಇಬ್ರು. ಓಕೆ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್, ಆಲ್ ದ ಬೆಸ್ಟ್. ಮಗಳಿಗೂ ಕೂಡ ಮುದ್ದು ಲಕ್ಷ್ಮಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು. ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ನಮ್ಮ ಚಂದನವನದ ಡಾರ್ಲಿಂಗ್ ಕೃಷ್ಣ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಉಮೇಶ್ ಜೊತೆ ಮನೋಜ್ ಕುಮಾರ್, ಫಸ್ಟ್ ವೇವ್ ನ್ಯೂಸ್, ಮೈಸೂರು. ಮತ್ತೊಂದು ಬಹಳ ಗುಡ್ ನ್ಯೂಸ್ ಆಗಿರುವಂತದ್ದು, ನಮಗೂ ಕೂಡ ಬಹಳ ಖುಷಿ ಆಗಿರುವಂತದ್ದು. ಮುದ್ದು ಮಹಾಲಕ್ಷ್ಮಿ ಮನೆಗೆ ಬಂದಿದ್ದಾಳೆ ಸರ್. ಹೇಗೆ ಅನಿಸ್ತಿದೆ ಸರ್ ಈ ಕ್ಷಣ? ಖುಷಿ ಇದೆ ಡೆಫಿನೆಟ್ಲಿ. ನನಗೂ ಮೇಲೆ ನನಗೆ ಇಬ್ರು ಹೆಣ್ಮಗುನೇ ಬೇಕಿತ್ತು, ಸೊ ಹೆಣ್ಮಗುನೇ ಆಗಿದೆ. ಸೊ ಖುಷಿ ಇದೆ, ಖಂಡಿತ ಖುಷಿ ಇದೆ. ನಿಜವಾಗ್ಲೂ ಆ ಮನೆಗೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ನೀವು ಇಡೀ ಮನೆ ಆ ಸಂತಸ ಸರ್, ತಮ್ಮ ಕಣ್ಣಲ್ಲಿ ನೀರು ಕೂಡ ಬಂತು ಆ ಸಂದರ್ಭದಲ್ಲಿ, ಭಾವುಕರಾಗಿದ್ರಿ. ಹೌದಾ? ಓಡಾಡ್ತಿದೆ ಸರ್, ಅದಕ್ಕೋಸ್ಕರ ಆ ನಗು ನೋಡಿ, ಮೊದಲನೇ ನಗು ನೋಡಿ. ಅಲ್ಲ, ಅದೇನ್ ಮೊದಲನೇದಲ್ಲ, ನಾವು ಆಲ್ರೆಡಿ 4 days ನಾವು ಹಾಸ್ಪಿಟಲ್ ಇದ್ವಲ್ಲ, ಸೊ ಆಲ್ರೆಡಿ ನೋಡಿದ್ವಿ. ಸೊ ಒಂದು ಖುಷಿ ಇತ್ತಷ್ಟೇ. ಆ ಪ್ಲಸ್ ನನಗೇನಂದ್ರೆ ನಮ್ಮ ರೋಮಿಯೋ ಅದನ್ನ ನೋಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದೊಂದು ತುಂಬಾ ಕ್ಯೂರಿಯಾಸಿಟಿ ಇತ್ತು. ಸೊ ಅದು ಒಂಥರ ಏನೋ ಅದಕ್ಕೆ ಬುಗಳದಾಗ್ಲಿ ಇನ್ನೊಂದಾಗ್ಲಿ ಮಾಡ್ಲಿಲ್ಲ. ಸೊ ಕೋಪರೇಟ್ ಆಗಿತ್ತು. ಸೊ ಅದು ಖುಷಿ ಆಯ್ತು ಸರ್. ಇನ್ನು ಮಗಳಿಗೆ ಹೆಸರಿನ PARI ಪರಿ, ಅದೊಂದು ವೆಲ್ಕಮಿಂಗ್ ತುಂಬಾನೇ ಚೆನ್ನಾಗಿತ್ತು. ಅದು ವಾಮ್ ವೆಲ್ಕಮ್ ಅದು ಏನ್ ಸರ್ ಅದು ಪರಿ? ಅದು ಅಲ್ಲ, ಹೆಸರು ಪಾಯಿಂದ ಬಂದಿತ್ತು. ಸೊ ಸುಮಾರು ಅನ್ಕೊಂಡ್ರೆ ನನಗೆ ಸಡನ್ ಆಗಿ ಪರಿ ಚೆನ್ನಾಗಿರುತ್ತಲ್ಲ ಅಂತಂದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಅಂದ್ರು, ಹಂಗೆ ಅಷ್ಟೇ. ಸರ್, ಹೆಣ್ಮಗು ನಿರೀಕ್ಷೆ ಇತ್ತು, ಮಿಲನಾ ಮೇಡಮ್ ಕೂಡ ಅಷ್ಟೇ ಖುಷಿಯಾಗಿದ್ರು. ಹೆಣ್ಮಕ್ಕದ ನಿರೀಕ್ಷೆಲ್ಲೇ ಇತ್ತು ಅಥವಾ ಇಲ್ಲ, ಹೆಣ್ಮಗು ಯಾವಾಗ್ಲೂ ಹೇಳಿದ್ನಲ್ಲ, ಇಬ್ರಿಗೂ ಎಣ್ಣೆ ಬೇಕಿತ್ತು ಅಂತ. ಸೊ ಖುಷಿ ಇದೆ. ಮುಂದೆ ಏನ್ ಮಾಡ್ಬೇಕಂತ ಸರ್ ಮಗಳನ್ನ ಸ್ಟಾರ್ಸ್ ಆರ್ ಸಿನಿಮಾ ಇಂಡಸ್ಟ್ರಿ ನಾವು ಯಾವ ರೀತಿ ಬೆಳೆಸಬೇಕು? ಯಾಕಂದ್ರೆ ಪ್ರತಿಯೊಬ್ಬ ತಂದೆಗೆ ಅದರದೇ ಆದ ಕನಸುಗಳಿರುತ್ತೆ ಮಗಳು ಅಂತ ಹೇಳಿದ್ರೆ. ಯಾಕಂದ್ರೆ ಮಗಳಿಗೂ ಕೂಡ ತಂದೆ ಅಂದ್ರೆ ಆಕಾಶ ಅನ್ನುವಂಥದ್ದು. ಯಾವ ತರ ಕನಸುಗಳಿದೆ ಸರ್? ಏನು ಕನಸುಗಳಿಲ್ಲ. ಸೊ ಅದು ಆ ಟೈಮಲ್ಲಿ ಏನೇನಾಗುತ್ತೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಸೊ ಈಗ ತುಂಬಾ ಚಿಕ್ಕ ಏಜ್ ಅಲ್ಲ, ಸೊ ಅದ್ರದ್ದೇ ಟೈಮ್ ಎಂಜಾಯ್ ಮಾಡಲಿ. ಹೋಗ್ತಾ ನೋಡ್ಕೊಂಡು ಹೋಗೋಣ. ಯಾವ ಫೀಲ್ಡ್ ಅವು ಇಷ್ಟಪಡುತ್ತೋ, ಅಥವಾ ನಾವು ಸಪೋರ್ಟ್ ಮಾಡೋದು ಮಾಡ್ತಾ ಇರ್ತೀವಿ. ಅವು ಯಾವ ಫೀಲ್ಡ್ ಇಷ್ಟಪಡುತ್ತೋ ಅದ್ರಲ್ಲೇ ಸಪೋರ್ಟ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸರ್, ಮೊದಲನೇ ಮಗನ್ನೇ ಮಹಾಲಕ್ಷ್ಮಿ ಮನೆಗೆ ಬಂದಿರುವಂತದ್ದು. ಮಿಲನಾ ಮೇಡಮ್ ಹೇಗಿದ್ದಾರೆ, ಮತ್ತೆ ತಾಯಿ ಮಗೆಲ್ಲ ಆರಾಮಿದ್ದಾರೆ ಸರ್? ಆರಾಮಾಗಿದ್ದಾರೆ ಇಬ್ರು. ಓಕೆ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್, ಆಲ್ ದ ಬೆಸ್ಟ್. ಮಗಳಿಗೂ ಕೂಡ ಮುದ್ದು ಲಕ್ಷ್ಮಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು. ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ನಮ್ಮ ಚಂದನವನದ ಡಾರ್ಲಿಂಗ್ ಕೃಷ್ಣ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಉಮೇಶ್ ಜೊತೆ ಮನೋಜ್ ಕುಮಾರ್, ಫಸ್ಟ್ ವೇವ್ ನ್ಯೂಸ್, ಮೈಸೂರು.